ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಸಾಲ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಅದನ್ನು ನಾವು ಫ್ರೂಟ್ ಸಲಾಡು, ಮಜ್ಜಿಗೆ ಮತ್ತು ಚಾಟ್ಸ್ಗೆಲ್ಲ ಉಪಯೋಗಿಸ್ಕೋಬೋದು. ವೆಲ್ಕಮ್ ಟು ಸೂರ್ಯ ಆರ್ಯ ಚಾನಲ್. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 1 ಕಪ್ ಜೀರಿಗೆ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಅಜ್ವಾನದ ಕಾಳು ತೊಗೊಂಡಿದ್ದೀನಿ. ಈಗ ಈ 3 ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 3 ಇಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಅಜ್ವಾನದ ಘಮ ಬರ್ತಾ ಇದೆ. ಕೊತ್ತಂಬರಿ ಕಾಳು ಸ್ವಲ್ಪ ಡಾರ್ಕ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಎಲ್ಲ ಸ್ಪೈಸಸ್ದು ಘಮ ಬರ್ತಾ ಇದೆ. ಈಗ ನಾನು ಗ್ಯಾಸ್ ಸ್ವಿಚ್ ಆಫ್ ಮಾಡ್ಕೊತೀನಿ. ಫ್ರೈ ಆದಮೇಲೆ 1-2 ನಿಮಿಷ ಬಿಟ್ಟು ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ 1 ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಮುಕ್ಕಾಲು ಕಪ್ಪಷ್ಟು ಪುದೀನ ಸೊಪ್ಪಿನ ಪುಡಿನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೆರಳಲ್ಲೇ 4ರಿಂದ 5 ದಿನ ಒಣಗಿಸ್ಕೊಂಡು ಆಮೇಲೆ ಅದನ್ನು ಪುಡಿ ಮಾಡ್ಕೋಬೋದು. ಪುದೀನ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹೀಗೆ ತಯಾರಿಸ್ಕೊಂಡಿರೋ ಪುದೀನ ಸೊಪ್ಪಿನ ಪುಡಿನ ನಾವು ಯಾವುದಾದ್ರೂ ಡಿಶ್ಗೆ ಯೂಸ್ ಮಾಡ್ಕೋಬೋದು. ಚಟ್ನಿಗೆ, ರೈಸ್ ಐಟಮ್ಗೆ ಅಥವಾ ಜ್ಯೂಸಸ್ಗೆ ಯೂಸ್ ಮಾಡ್ಕೋಬೋದು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು 2 ಕಪ್ಪಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಇದು ತುಂಬ ದಿನ ಇರುತ್ತೆ ಅಂತ ಹೇಳ್ತಾರೆ. ಈ ಮಸಾಲೆನ ನಾವು ವರ್ಷಗಂಟೆ ಇಟ್ಕೋಬೋದು. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಮಿಕ್ಸ್ ಮಾಡಿದ ನಂತರ ಒಂದು ಏರ್ಟೈಟ್ ಕಂಟೈನರಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ದಿಢೀರಂತ ಮಜ್ಜಿಗೆ ಕುಡಿಬೇಕು ಅನ್ನಿಸ್ದಾಗ ಈ ಮಸಾಲೆ ಪೌಡರ್ ಇದ್ದರೆ ಆರಾಮಾಗಿ ಮಸಾಲೆ ಮಜ್ಜಿಗೆ ರೆಡಿ ಆಗುತ್ತೆ. ಇದನ್ನು ಎಲ್ಲ ಫ್ರೂಟ್ ಸಲಾಡ್ಸ್ಗೂ ಯೂಸ್ ಮಾಡ್ಬೋದು, ಜ್ಯೂಸ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಮಸಾಲೆ ಪೌಡರ್ನ ಟ್ರೈ ಮಾಡಿ ನೋಡಿ. ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.